ನಾವು ಕಳೆದ ತರಗತಿಗಳಲ್ಲಿ ರಿಟೈರ್ಮೆಂಟ್ ಮತ್ತು ಡೆತ್ತಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮೂಲ ಅಂದರೆ ಬೇಸಿಕ್ ವಿಷಯಗಳನ್ನು ನಾವು ನೋಡ್ಕೊಂಡಿದ್ದೇವೆ. ಇವತ್ತು ನಾವು 12 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಇದ್ದೇವೆ. ಅದರ ಮುಂಚಿತವಾಗಿ ಆ 12 ಮಾರ್ಕಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಹಲವಾರು ವಿಷಯಗಳು ನಮಗೆ ಗೊತ್ತಿರಬೇಕಾಗ್ತದೆ. ಹೇಗೆ ಆ ಒಂದು ಪ್ರಾಬ್ಲಮನ್ನು ನಾವು ನೋಡಬೇಕಾದ್ರೆ ನಮಗೆ ತುಂಬ ವಿಷಯಗಳು ಅಲ್ಲಿ ಕಣ್ಣಿಗೆ ಬರ್ತದೆ. ಆ ಕಾರಣಕ್ಕಾಗಿ ನಾನು ಕೆಲವೊಂದು ಅಕೌಂಟಿಂಗ್ ಆಸ್ಪೆಕ್ಟ್ಗಳನ್ನು ಇಲ್ಲಿ ಬರೆದಿದ್ದೇನೆ. ಅಕೌಂಟಿಂಗ್ ಆಸ್ಪೆಕ್ಟ್ಸ್ಗಳನ್ನು ಇಲ್ಲಿ ಹಲವಾರು ಬರೆದಿದ್ದೇನೆ. ಫಸ್ಟ್ ಆಫ್ ಆಲ್ NPSR ಅಂತ ಹೇಳಿದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತೇಳಿ ನಾವು ಅದನ್ನು ಕರಿತೇವೆ. ಅಂತ ಹೇಳಿದರೆ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಕಳೆದ ತರಗತಿಗಳಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಅದನ್ನು ಸಾಲ್ವ್ ಮಾಡಿದ್ದೇವೆ. ಯಾಕೆ ಇದು ಅಂತ ಕೇಳಿದರೆ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದ ನಂತರ ಮತ್ತೆ ಉಳಿದಿರುವಂಥ ಪ್ರಾಫಿಟ್ ಅಥವಾ ಲಾಸ್ಗಳನ್ನು ಹಂಚಲಿಕ್ಕೆ ಬೇಕಾಗಿ ಫ್ಯೂಚರ್ ಪ್ರಾಫಿಟ್ಸ್ ಅಂತೇಳಿ ಕರಿತೇವೆ ನಾವು. ಅದನ್ನು ಹಂಚಲಿಕ್ಕೆ ಬೇಕಾಗಿ ಉಳಿದಿರುವಂಥ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರೆ, ಉಳಿದಿರುವಂಥ ಪಾರ್ಟ್ನರ್ಸ್ ಹಂಚಿಕೊಳ್ಳೋದಕ್ಕೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಹಾಗೆ ನೆಕ್ಸ್ಟ್ ಗೈನ್ ರೇಷಿಯೋ. ಈ ಗೈನ್ ರೇಷಿಯೋ ಅಂತ ಹೇಳುವಂಥದ್ದು ಯಾಕೆ ಬೇಕು ಅಂದರೆ ಗುಡ್ವಿಲನ್ನು ಹಂಚಿಕೊಳ್ಳಲಿಕ್ಕೆ ಬೇಕಾಗಿ, ಅಂದರೆ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ ಅಂತೇಳಿ ಕರಿತೇವೆ ನಾವು, ಅಥವಾ ವ್ಯಾಲ್ಯುವೇಷನ್ ಆಫ್ ಗುಡ್ವಿಲನ್ನು ವ್ಯಾಲ್ಯುವೇಷನ್ ಮಾಡಿ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಬೇಕಾಗಿ ನಾವು ಈ ಗೈನ್ ರೇಷಿಯೋವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ತರಗತಿಯಲ್ಲಿ ನಾವು ಬೇರೆ ಬೇರೆ ಒಂದು 4-5 ಕೇಸಿನ ಜರ್ನಲ್ ಎಂಟ್ರಿಗಳನ್ನು ನಾವು ಬಹಳ ಕ್ಲೀನಾಗಿ ನೋಡ್ಕೊಂಡಿದ್ದೇವೆ. ನಾವು ಬಹಳ ಸವಿಸ್ತಾರವಾಗಿ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಮತ್ತು ಈ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಥವಾ ಬಹಳ ಪ್ರಮುಖವಾಗಿ ನಾವು ಈ ತರಗತಿಯಲ್ಲಿ ನೋಡಲಿಕ್ಕಿರುವಂಥದ್ದು ರಿವ್ಯಾಲ್ಯುವೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಂತ ಹೇಳುವಂಥದ್ದನ್ನು. ಈ ರಿವ್ಯಾಲ್ಯುವೇಷನ್ ಅಕೌಂಟ್ ಅಂತ ಹೇಳಿದ್ರೆ ಏನು? ಕಳೆದ ಹಲವಾರು ತರಗತಿಗಳಲ್ಲಿ ಅದರ ಬಗ್ಗೆ ನೀವು ಓದಿದ್ದೀರಿ ಅಂತ ಹೇಳಿದ್ರೆ, ಕಳೆದ ಅಧ್ಯಾಯದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮಗೆ ರಿವ್ಯಾಲ್ಯುವೇಷನ್ ಅಕೌಂಟ್ನ ಬಗ್ಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬಗ್ಗೆ ಮತ್ತು ಬ್ಯಾಲೆನ್ಸ್ ಶೀಟ್ನ ಬಗ್ಗೆ ಬಹಳ ಕ್ಲಿಯರ್ ಆಗಿ ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಇಲ್ಲಿ ರಿವ್ಯಾಲ್ಯುವೇಷನ್ ಅಕೌಂಟ್ ಅಂತ ಹೇಳಿದ್ರೆ ಏನು, ನಾನೊಂದು ಸ್ವಲ್ಪ ಅದರ ಬಗ್ಗೆ ಹೇಳ್ತೇನೆ ಅಷ್ಟೇ. ಅಂತ ಹೇಳಿದ್ರೆ ರಿವ್ಯಾಲ್ಯುವೇಷನ್ ಅಕೌಂಟ್ ಅಂತ ಹೇಳಿದ್ರೆ ಇದು ವ್ಯಾಲ್ಯೂ ಮಾಡುವಂಥದ್ದು, ಅದರ ಹೆಸರೇ ಹೇಳ್ತದೆ ನೋಡಿ, ವ್ಯಾಲ್ಯೂ ಮಾಡುವಂಥದ್ದು. ಯಾವುಗಳನ್ನು ವ್ಯಾಲ್ಯೂ ಮಾಡುವಂಥದ್ದು? ಸ್ಪೆಷಲಿ ಬಿಸ್ನೆಸ್ನಲ್ಲಿರುವಂಥ ಆಸ್ತಿಗಳು ಮತ್ತು ಲಯಬಿಲಿಟಿಗಳು ಅಂತೇಳಿ, ಅಂದರೆ ರಿವ್ಯಾಲ್ಯುವೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಈ ಅಕೌಂಟ್ ರಿಲೇಟೆಡ್ ಆಗಿರುವಂಥದ್ದು ಅಸೆಟ್ಸ್ಗಳಿಗೆ ಮತ್ತು ಲಯಬಿಲಿಟಿಗಳಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ನಾವು ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತೇಳಿ ಬಿಸ್ನೆಸ್ನಲ್ಲಿರುವಂಥ ಆಸ್ತಿಗಳು ಮತ್ತು ಲಯಬಿಲಿಟಿಗಳಿಗೆ ಸಂಬಂಧಪಟ್ಟ ಹಾಗೆ, ಜವಾಬ್ದಾರಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಈ ಅಕೌಂಟ್ನಲ್ಲಿ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಬರಿತಾ ಹೋಗ್ತೇವೆ ನಾವು. ಅಂದರೆ ಬಿಸ್ನೆಸ್ನಲ್ಲಿ ಈ ರಿವ್ಯಾಲ್ಯುವೇಷನನ್ನು ಹೇಗೆ ಮಾಡೋದು? ಒಂದು ಆಸ್ತಿಯ ಬೆಲೆ ಜಾಸ್ತಿ ಆಯಿತು ಅಂತೇಳಿ ಆಗಿದ್ರೆ ಅದನ್ನು ನಾವು ಅಪ್ರಿಸಿಯೇಷನ್ ಅಂತೇಳಿ ಕರಿತೇವೆ. ಒಂದು ಆಸ್ತಿಯ ಬೆಲೆ ಕಡಿಮೆ ಆಯಿತು ಅಂತೇಳಿ ಆಗಿದ್ರೆ ನಾವು ಅದನ್ನು ಡಿಪ್ರಿಸಿಯೇಷನ್ ಅಂತೇಳಿ ಕರಿತೇವೆ. ಅವುಗಳನ್ನು ನಾವು ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತೇವೆ. ಅದೇ ರೀತಿ ಒಂದು ಲಯಬಿಲಿಟಿಯ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು, ಜಾಸ್ತಿ ಆಯಿತು ಅಂತೇಳಿ ಆಗಿದ್ರೆ ನಾವು ಇಲ್ಲಿ ಬರಿತೇವೆ. ಅದ್ರ ಜೊತೆಗೆ ಲಯಬಿಲಿಟಿಯ ವ್ಯಾಲ್ಯೂ ಕಡಿಮೆ ಆಯಿತು ಅಂತೇಳಿ ಆಗಿದ್ರು ಕೂಡ ನಾವು ಇಲ್ಲಿ ಅದನ್ನು ಬರಿತೇವೆ. ಆಮೇಲೆ ನಾವು ಪ್ರಿಪೇರ್ ಮಾಡುವಂಥದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಅಂದರೆ ಇದರ ಫಾರ್ಮ್ಯಾಟ್ಗಳನ್ನೆಲ್ಲವನ್ನು ನಾವು ನೋಡಲಿಕ್ಕಿದ್ದೇವೆ. ಆದರೂ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೇಸಿಕಲಿ ಬರುವಂಥದ್ದು ಪಾರ್ಟ್ನರ್ಗಳಿಗೆ, ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗಿ ಹೋಗುವಾಗ ಆ ಪಾರ್ಟ್ನರಿಗೆ ಮತ್ತು ಉಳಿದಂಥ ಪಾರ್ಟ್ನರಿಗೆ ಆ ಬಿಸ್ನೆಸ್ನಲ್ಲಿ ಇಷ್ಟರವರೆಗೆ ಏನೆಲ್ಲ ಟ್ರಾನ್ಸಾಕ್ಷನ್ಗಳು ನಡೆದಿದೆ ಪಾರ್ಟ್ನರಿಗೆ ಸಂಬಂಧಪಟ್ಟಾಗಿ, ಅಂದರೆ ಅವರ ಬಂಡವಾಳ ಆಗಿದ್ದಿರ್ಬೋದು, ಅವರ ರಿವ್ಯಾಲ್ಯುವೇಷನ್ ಅಕೌಂಟ್ನ ಪ್ರಾಫಿಟ್ ಅಥವಾ ಲಾಸ್ ಆಗಿರ್ಬೋದು, ಗುಡ್ವಿಲ್ಗೆ ಸಂಬಂಧಪಟ್ಟಾಗಿ ಆಗಿರ್ಬೋದು, ಅಥವಾ ಅವರು ತೆಗೆದಿಟ್ಟಿರುವಂಥ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆಗಿದ್ದಿರ್ಬೋದು, ಅಂದರೆ ಜನರಲ್ ರಿಸರ್ವ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿದ್ದಿರ್ಬೋದು, ಸೊ ಇದು ಡ್ರಾಯಿಂಗ್ಸ್ ಆಗಿದ್ದಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಟ್ರಾನ್ಸಾಕ್ಷನ್, ಅಂದರೆ ಪಾರ್ಟ್ನರ್ಗಳಿಗೆ ಸಂಬಂಧಪಟ್ಟದನ್ನು ಮಾತ್ರ ನಾವು ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೇವೆ. ಕಡೆಯದಾಗಿ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೇವೆ. ಅಂತ ಹೇಳಿದರೆ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದ ನಂತರ ಅಥವಾ ಡೆತ್ ಆದ ನಂತರ ನಾವು ಪ್ರಿಪೇರ್ ಮಾಡುವಂಥ ಬ್ಯಾಲೆನ್ಸ್ ಶೀಟನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಅಥವಾ ಹೊಸ ಬ್ಯಾಲೆನ್ಸ್ ಶೀಟ್ ಅಂತೇಳಿ ಕರಿತೇವೆ. ಓಕೆ, ಇದಿಷ್ಟು ವಿಷಯಗಳು ಬೇಸಿಕ್ಕಾಗಿ ನಾನು ಹೇಳಲಿಕ್ಕೆ ಇರುವಂಥದ್ದು. ಇದರಲ್ಲಿ ಈಗ ನಾವು ಒಂದೊಂದಾಗಿ ಫಾರ್ಮೆಟ್ಗಳನ್ನು ನೋಡ್ತಾ ಹೋಗುವ. ಫಸ್ಟಿಗೆ ಫಾರ್ಮೆಟ್ ಆಫ್ ರಿವ್ಯಾಲ್ಯುವೇಷನ್ ಅಕೌಂಟ್. ಫಾರ್ಮೆಟ್ ಆಫ್ ರಿವ್ಯಾಲ್ಯುವೇಷನ್ ಅಕೌಂಟ್ ನಾವು ಕಳೆದ ಅಧ್ಯಾಯಗಳಲ್ಲಿ ಇದನ್ನೆಲ್ಲ ಓದಿದ್ದೇವೆ. ಆದರೂ ಈ ಅಧ್ಯಾಯದಲ್ಲಿ ಯಾಕೆ ಇದು ಅಂತ ಕೇಳಿದರೆ
ಜರ್ನಲ್ ಎಂಟ್ರಿ ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಕಾರಣಕ್ಕಾಗಿ ಈ ಫಾರ್ಮೆಟ್ಗಳನ್ನು ಮಾಡಿದಾಗ ನಿಮಗೆ ಯಾವ ಟ್ರಾನ್ಸಾಕ್ಷನ್ಗಳು ಅಥವಾ ಯಾವ ಐಟಮ್ಗಳು ಯಾವ ಸೈಡಿಗೆ ಬರ್ತವೆ, ಯಾಕೆ ಬರ್ತದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬೇಕಾಗಿ. ಓಕೆ, ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಂತೇಳಿ ನಾವು ಇದನ್ನು ಬರ್ಕೊಳ್ಬೇಕು ಕೂಡ. ಡೆಬಿಟ್ ಸೈಡ್ ಇದನ್ನು ಪರ್ಟಿಕ್ಯುಲರ್ಸ್ ನೆಕ್ಸ್ಟ್ ರುಪೀಸ್ ಅಥವಾ ಅದನ್ನು ಅಮೌಂಟ್ ಅಂತೇಳಿ ಕೂಡ ಕರಿತೇವೆ. ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಕೂಡ ಪರ್ಟಿಕ್ಯುಲರ್ಸ್ ನೆಕ್ಸ್ಟ್ ಅಮೌಂಟ್ ಕಾಲಮ್ ಕ್ರೆಡಿಟ್. ಇದನ್ನು ನಾವು ಡೆಬಿಟ್ ಸೈಡ್ ಅಂತೇಳಿ ಹೇಳ್ತೇವೆ, ಈ ಸೈಡ್ ಇದನ್ನು ನಾವು ಕ್ರೆಡಿಟ್ ಸೈಡ್ ಅಂತೇಳಿ ಕರಿತೇವೆ. ಅರ್ಥ ಆಗಲಿಕ್ಕೆ ಬೇಕಾಗಿ ಈ ಪರ್ಟಿಕ್ಯುಲರ್ಸ್ ಡೆಬಿಟ್ ಸೈಡ್ನಲ್ಲಿರುವಂಥ ಪರ್ಟಿಕ್ಯುಲರ್ಸ್ಗೆ ನಾವು ಏನು ಅಂತೇಳಿ ಹೇಳ್ತೇವೆ, ಇದನ್ನು ಇಲ್ಲಿ ನಾವು ಬರೆಯುವಂಥದ್ದು ಎಲ್ಲವೂ ಕೂಡ ಲಾಸ್ ಐಟಮ್ ಅಥವಾ ಲಾಸ್ ಆಗುವಂಥದ್ದನ್ನು ಅಥವಾ ನಮಗೆ ವ್ಯಾಲ್ಯೂ ಡಿಕ್ರೀಸ್ ಆದದನ್ನು ನಾವೆಲ್ಲ ಡೆಬಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಅಂದರೆ ಒಂದು ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆಯಿತು, ಒಂದು ಲಯಬಿಲಿಟಿ ಜಾಸ್ತಿ ಆಯಿತು ಅಂತೇಳಿ ನಾವು ಅದನ್ನು ಡೆಬಿಟಲ್ಲಿ ಬರಿತಾ ಹೋಗ್ತೇವೆ. ಒಂದು ಅಸೆಟಿನ ವ್ಯಾಲ್ಯೂ ಜಾಸ್ತಿ ಆಯಿತು ಅಥವಾ ಒಂದು ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆಯಿತು ಅಂತೇಳಿ ಆಗಿದ್ರೆ ನಾವು ಅದನ್ನೆಲ್ಲ ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಹಾಗಾಗಿ ಎಲ್ಲ ಲಾಸ್ಗಳನ್ನು, ಎಲ್ಲ ಅಸೆಟ್ಸಿಗೆ ಮತ್ತು ಲಯಬಿಲಿಟಿ ಸಂಬಂಧಪಟ್ಟಾಗಿರುವಂಥ ಲಾಸಸ್ ಏನಾಗ್ತದೆ ಅದನ್ನೆಲ್ಲವನ್ನು ಕೂಡ ನಾವು ಡೆಬಿಟ್ನಲ್ಲಿ ಬರಿತೇವೆ. ಎಲ್ಲ ಗೈನ್ಗಳನ್ನು, ಲಾಭಗಳನ್ನು, ಗೈನ್ ನಾವು ಗಳಿಸಿರುವಂಥದ್ದನ್ನು ನಾವೆಲ್ಲವನ್ನು ಕೂಡ ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಓಕೆ, ನಾನು ಆಗಲೇ ಹೇಳಿದೆ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಇಟ್ಸ್ ರಿಲೇಟೆಡ್ ಟು ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಂದರೆ ಈ ಅಕೌಂಟಿಗೆ ನಾವು ಪೋಸ್ಟ್ ಮಾಡಲಿಕ್ಕಿರುವಂಥ ವಿಷಯಗಳನ್ನು ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮಿನ ಅಡ್ಜಸ್ಟ್ಮೆಂಟ್ ಸೈಡ್ನಲ್ಲಿ ಹೇಳಿರ್ತಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ ಸೈಡ್ನಲ್ಲಿ ಹೇಳಿರ್ತಾರೆ. ಅಂತ ಹೇಳಿದರೆ ಅಪ್ರಿಸಿಯೇಷನ್ನ ಬಗ್ಗೆ, ಡಿಪ್ರಿಸಿಯೇಷನ್ನ ಬಗ್ಗೆ ಅಥವಾ ಅನ್ರೆಕಾರ್ಡೆಡ್ ಲಯಬಿಲಿಟಿಯ ಬಗ್ಗೆ ಅಥವಾ ಅಸೆಟ್ಸಿನ ಬಗ್ಗೆ ಬೇರೆ ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮಿನ ಅಡ್ಜಸ್ಟ್ಮೆಂಟ್ನಲ್ಲಿ ಅವರು ಅದನ್ನು ಹೇಳಿರ್ತಾರೆ. ಕೇವಲ ಅಡ್ಜಸ್ಟ್ಮೆಂಟ್ನಲ್ಲಿ ಇರುವುದನ್ನು ಮಾತ್ರ ನಾವು ಪೋಸ್ಟ್ ಮಾಡ್ತಾ ಹೋಗುವಂಥದ್ದು. ಫಸ್ಟ್ ಆಫ್ ಆಲ್ ನಾನೀಗ ಒಂದೊಂದಾಗಿ ಪೋಸ್ಟ್ ಮಾಡ್ತಾ ಹೋಗ್ತೇನೆ. ಟು ಅಸೆಟ್ಸ್ ಅಕೌಂಟ್ ಅಂತೇಳಿ ಡೆಬಿಟ್ ಸೈಡ್ನಲ್ಲಿ ಬರೀತೇನೆ. ಟು ಅಸೆಟ್ಸ್ ಅಕೌಂಟ್ ಬ್ರಾಕೆಟ್ನಲ್ಲಿ ಇಂಡಿವಿಜುವಲಿ ಅಂತೇಳಿ ಬರೀತಾನೆ. ಇಂಡಿವಿಜುವಲಿ ಅಂತ ಹೇಳಿದರೆ ಒಂದೊಂದಾಗಿ ನಾವು ಬರೀಬೇಕು. ಈ ಅಸೆಟ್ಸ್ ಅಕೌಂಟ್ ಅಂತ ಹೇಳಿದರೆ ಏನು? ಫಾರ್ ಎಕ್ಸಾಂಪಲ್ ಅಡ್ಮಿಷನ್ ಚಾಪ್ಟ್ರಲ್ಲಿ ನಾವು ಅದನ್ನು ಸರಿಯಾಗಿ ಗಮನಿಸಿದ್ದೇವೆ. ಈ ಒಂದು ಅಸೆಟ್ ಡಿಪ್ರಿಸಿಯೇಟ್ ಆಗತ್ತೆ ಅಥವಾ ಅಸೆಟ್ನ ವ್ಯಾಲ್ಯೂ ಕಡಿಮೆ ಆಗತ್ತೆ ಅಂತೇಳಿ ಆಗಿದ್ರೆ ನಾವು ಅದನ್ನೆಲ್ಲವನ್ನು ಕೂಡ ಡೆಬಿಟ್ ಸೈಡ್ನಲ್ಲಿ ನಾವು ಅದನ್ನು ಪೋಸ್ಟ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಟು ಅಸೆಟ್ಸ್ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ನಾನು ಹೇಳುವುದಾದರೆ ಅದು ಮೆಷಿನರಿ ಆಗಿದ್ದಿರ್ಬೋದು. ಮೆಷಿನರಿ ಡಿಪ್ರಿಸಿಯೇಟೆಡ್ ಬೈ 10%, ಫರ್ನಿಚರ್ ಡಿಪ್ರಿಸಿಯೇಟೆಡ್ 2000 ಅಥವಾ ಮೋಟಾರ್ ಕಾರ್ ಡಿಪ್ರಿಸಿಯೇಟೆಡ್ ಬೈ 20% ಎಕ್ಸೆಟ್ರಾ. ಹೀಗೆ ಹಲವಾರು ಡಿಪ್ರಿಸಿಯೇಟ್ ಆದಂಥ ವ್ಯಾಲ್ಯೂವನ್ನು ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆದಾಗ ಅದನ್ನೆಲ್ಲ ಡಿಕ್ರೀಸ್ಡ್ ವ್ಯಾಲ್ಯೂವನ್ನು ಹೇಳಿರ್ತಾರೆ. ಆ ವ್ಯಾಲ್ಯೂವನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಬರೀತೇವೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆದಾಗ ನಮಗೆ ಅದು ಲಾಸ್. ಆ ಕಾರಣಕ್ಕಾಗಿ ಅದನ್ನು ನಾವು ಡೆಬಿಟ್ ಸೈಡ್ನಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೇವೆ. ಅದೇ ರೀತಿ ನೆಕ್ಸ್ಟ್ ಟು ಲಯಬಿಲಿಟೀಸ್ ಅಂತೇಳಿ ಡೆಬಿಟ್ ಸೈಡ್ನಲ್ಲಿ ಪೋಸ್ಟ್ ಮಾಡ್ತೇವೆ ನಾವು. ಟು ಲಯಬಿಲಿಟೀಸ್ ಅಕೌಂಟು. ಯಾಕೆ ಲಯಬಿಲಿಟೀಸ್ ಅಕೌಂಟ್ ಅಂತೇಳಿ ಅಂದರೆ ಒಂದು ಲಯಬಿಲಿಟಿಯ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತೇಳಿ ಆಗಿದ್ರೆ ಇದನ್ನು ಕೂಡ ಇಂಡಿವಿಜುವಲಿ ನಾವು ಬರೀಬೇಕು. ಇನ್ಕ್ರೀಸ್ ಆಯಿತು ಅಥವಾ ಅಪ್ರಿಸಿಯೇಟ್ ಆಯಿತು ಅಂತ ಹೇಳಿದ್ರೆ ಲಯಬಿಲಿಟಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದಕ್ಕೆ ಹೇಳುವಂಥದ್ದು ಜವಾಬ್ದಾರಿಗಳು. ಒಂದು ಬಿಸಿನೆಸ್ಸಿನ ಜವಾಬ್ದಾರಿ ಜಾಸ್ತಿ ಆದಾಗ ಅದು ಬಿಸ್ನೆಸ್ಸಿಗೆ ಲಾಸ್ ಅಂತ ಹೇಳಿದರೆ, ಎಕ್ಸಾಂಪಲ್ ಆಗಿ ನಾನು ಹೇಳೋದಾದರೆ ನಮ್ಮ ವೆಂಡರ್ಗಳಿಗೆ ಅಥವಾ ನಮಗೆ ಯಾರು ಒಂದು ಪ್ರಾಡಕ್ಟ್ಗಳನ್ನು ಅಥವಾ ಒಂದು ಗೂಡ್ಸನ್ನು ಸಪ್ಲೈ ಮಾಡಿರ್ತಾನೆ ಅವನಿಗೆ ನಾವು 10,000 ಕೊಡಲಿಕ್ಕಿದ್ರೆ ನಾವು ಪ್ರಾಬ್ಲಮ್ನಲ್ಲಿ ಅವ್ರು ಹೇಳಿರ್ತಾರೆ 10,000 ಕ್ರೆಡಿಟ್ ಅವರ್ಸ್ ಅಂತೇಳಿ ಹೇಳಿರ್ತಾರೆ. ಅಡ್ಜಸ್ಟ್ಮೆಂಟ್ನಲ್ಲಿ ಕ್ರೆಡಿಟ್ ಅವರ್ಸ್ ಮತ್ತೆ 2,000 ಜಾಸ್ತಿ ಆಗಿದೆ ಅಂತೇಳಿ ಅವರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆವಾಗ ಮೊದಲು 10,000 ಕೊಡಲಿಕ್ಕಿತ್ತು, ಈಗ ಮತ್ತೆ ಅದು ಏನಾಯಿತು 2,000 ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ವರ್ಷ 2,000 ಜಾಸ್ತಿ ಆದಾಗ ಆಯಿತು ಅಂತ ಹೇಳಿದ್ರೆ ನಮ್ಮ ಲಯಬಿಲಿಟಿ ಜಾಸ್ತಿ ಆಯಿತು. 10,000 ಸಹ ಕೊಡಬೇಕು ಪ್ಲಸ್ 2,000ವನ್ನು ಸೇರಿಸಿ ಕೊಡಬೇಕು. ಹಾಗಿದ್ದಾಗ 12,000 ಅಂತೇಳಿ ಆಗುತ್ತೆ. ಆದರೆ 12,000 ಬರಲಿಕ್ಕೆ ಆಗುವುದಲ್ಲ. ಇಲ್ಲಿ ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳೋದನ್ನು ನಾವು ಬರಲಿಕ್ಕೆ ಇರುವಂಥದ್ದು. ಅಂತ ಹೇಳಿದ್ರೆ ಟೋಟಲ್ ಆಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಆದರೆ ಅದು ನಮಗೆ ಎಕ್ಸ್ಪೆನ್ಸ್ ಅಥವಾ ಲಾಸ್. ಆ ಕಾರಣಕ್ಕಾಗಿ ನಾವು ಅದನ್ನು ಡೆಬಿಟ್ನಲ್ಲಿ ಬರಿತೇವೆ. ಅದೇ ರೀತಿ ನೆಕ್ಸ್ಟ್ ನಮಗೆ ಬರಲಿಕ್ಕಿರುವಂಥದ್ದು ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಕೌಂಟ್ ಅಂತ ಹೇಳಿದರೆ ಇದನ್ನು ಅಡ್ಜಸ್ಟ್ಮೆಂಟ್ನಲ್ಲಿ ಅವರು ಹೇಳಿರ್ತಾರೆ. ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಂತೇಳಿ ನಾವು ಕರಿತೇವೆ. ಈ ಅನ್ರೆಕಾರ್ಡೆಡ್ ಲಯಬಿಲಿಟಿಗಳನ್ನು ಅಡ್ಜಸ್ಟ್ಮೆಂಟ್ನಲ್ಲಿ ಅವರು ಅದನ್ನು ಹೇಳಿರ್ತಾರೆ. ನಮಗೆ ಯಾವುದೋ ಒಂದು ಅಡ್ಜಸ್ಟ್ಮೆಂಟ್ಗಳಲ್ಲಿ ಅಂದರೆ ಟೋಟಲ್ ಆಗಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲಿಕ್ಕೆ ಬಿಟ್ಟು ಹೋಗಿರುವ ಅನ್ರೆಕಾರ್ಡೆಡ್ ಅಂತೇಳಿ ಕರಿತೇವೆ. ರೆಕಾರ್ಡ್ ಆಗದಿರುವಂಥದ್ದು, ಸ್ಪೆಷಲಿ ಅದು ಈ ಹೊಸ ಬ್ಯಾಲೆನ್ಸ್ ಶೀಟನ್ನು ಮಾಡುವ ಮೊದಲು ನಮಗೆ ಇರುವಂಥದ್ದು. ಅಂತ ಹೇಳಿದ್ರೆ ನಾವು ಈ ವರ್ಷದ ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ ಆದ ನಂತರ
ಒಂದು ಲಯಬಿಲಿಟಿ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಆ ಲಯಬಿಲಿಟಿಗಳನ್ನು ನಾವು ಡೆಬಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಟು ಅಸೆಟ್ಸ್ ಅಕೌಂಟ್ ಇಂಡಿವಿಜುವಲಿ ಅಂತ ಹೇಳಿದರೆ ಒಂದೊಂದಾಗಿ ನಾವು ಬರೀಬೇಕು. ಯಾವುದೆಲ್ಲ ಅಸೆಟ್ಸ್ಗಳು ಡಿಪ್ರಿಸಿಯೇಟ್ ಆಗಿದೆ ಅಥವಾ ಯಾವ ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಅದನ್ನು ಬರಿತಾ ಹೋಗ್ತೇವೆ. ಅದರ ಜೊತೆಗೆ ಲಯಬಿಲಿಟೀಸ್ಗಳನ್ನು ಬರಿತಾ ಹೋಗ್ತೇವೆ. ಅಂದರೆ ಲಯಬಿಲಿಟಿಯ ವ್ಯಾಲ್ಯೂ ಜಾಸ್ತಿ ಆದಾಗ ಆ ವ್ಯಾಲ್ಯೂಗಳನ್ನು ನಾವು ಬರಿತಾ ಹೋಗ್ತೇವೆ. ಇನ್ನೊಂದು ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿರ್ತಾರೆ, ಆ ಎಲ್ಲ ವ್ಯಾಲ್ಯೂಗಳನ್ನು ನಾವು ಇಲ್ಲಿ ಬರಿತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್ನಲ್ಲಿ ನಾವು ಒಂದೊಂದನ್ನು ನೋಡ್ತಾ ಹೋಗುವ. ಫಸ್ಟಿಗೆ ಬೈ ಅಸೆಟ್ಸ್ ಅಕೌಂಟ್. ಇಲ್ಲೂ ಕೂಡ ಇಂಡಿವಿಜುವಲಿ ಅಂತ ಹೇಳಿದ್ರೆ ಒಂದೊಂದಾಗಿ ನಾವು ಅದನ್ನು ಬರಿತಾ ಹೋಗಬೇಕು. ಇಂಡಿವಿಜುವಲಿ ಅಪ್ರಿಸಿಯೇಷನ್ ಆದರೆ ಅಸೆಟಿನ ವ್ಯಾಲ್ಯೂ ಅಪ್ರಿಸಿಯೇಷನ್ ಆದರೆ ಅಥವಾ ಇನ್ಕ್ರೀಸ್ ಆದರೆ ನಾವು ಅದನ್ನೆಲ್ಲವನ್ನು ಕೂಡ ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಏನು ಹೇಳ್ತದೆ, ಗೈನ್ ಆದದನ್ನು, ನಮಗೆ ಲಾಭ ಆದದನ್ನು, ನಾವು ಗಳಿಸಿದ್ದನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಆ ಕಾರಣಕ್ಕಾಗಿ ಅಸೆಟಿನ ವ್ಯಾಲ್ಯೂ ಜಾಸ್ತಿ ಆಯಿತು ಅಥವಾ ಅಪ್ರಿಸಿಯೇಟ್ ಆಯಿತು ಅಂತೇಳಿ ಆಗಿದ್ರೆ ನಾವು ಅದನ್ನು ಕ್ರೆಡಿಟ್ನಲ್ಲಿ ಬರಿತಾ ಹೋಗ್ತೇವೆ. ನಮಗೆ ಅಸೆಟಿನ ವ್ಯಾಲ್ಯೂ ಕಡಿಮೆ ಆದರೆ ನಾವು ಡೆಬಿಟ್ನಲ್ಲಿ ಬರಿತಾ ಹೋಗ್ತೇವೆ. ಅಸೆಟ್ನ ವ್ಯಾಲ್ಯೂ ಕಡಿಮೆ ಆದರೆ ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಅಪ್ರಿಸಿಯೇಷನ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ 20% ಅಂತೇಳಿ ಹೇಳ್ತಾರೆ ಪ್ರಾಬ್ಲಮಲ್ಲಿ. ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ 20%, ಎಷ್ಟು 20% ಅಪ್ರಿಸಿಯೇಟ್ ಆಗಿದೆ, ಆ ಅಪ್ರಿಸಿಯೇಷನ್ ಆದಂಥ ವ್ಯಾಲ್ಯೂವನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಅದಾದ ನಂತರ ನೆಕ್ಸ್ಟ್ ಬೈ ಲಯಬಿಲಿಟೀಸ್ ಅಕೌಂಟ್ ಅಂತೇಳಿ, ಇದು ಕೂಡ ಇಂಡಿವಿಜುವಲ್ ಆಗಿ ಬರಿತೇವೆ ನಾವು. ಬೈ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ನಾವೇನು ಬರ್ತಿದ್ದೇವೆ, ಲಯಬಿಲಿಟೀಸ್ ಅಕೌಂಟ್ ಇನ್ಕ್ರೀಸ್ ಆಗಿದ್ರೆ, ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಲಯಬಿಲಿಟೀಸ್ ಅಕೌಂಟ್ ಡಿಕ್ರೀಸ್ ಆದರೆ, ಅಂದರೆ ಲಯಬಿಲಿಟಿಯ ವ್ಯಾಲ್ಯೂ ಡಿಕ್ರೀಸ್ ಆಯಿತು ಅಂತೇಳಿ ಆಗಿದ್ರೆ ಆ ಡಿಕ್ರೀಸ್ ಆದಂಥ ವ್ಯಾಲ್ಯೂವನ್ನು ನಾವು ಲಯಬಿಲಿಟಿ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ಒಂದು 10,000 ಕೊಡಬೇಕಾಗಿರುವಂಥ ಜವಾಬ್ದಾರಿಯನ್ನು 8,000 ಮಾತ್ರ ಕೊಟ್ಟರೆ ಸಾಕು ಅಂತ ಹೇಳಿದ್ರೆ ಅಲ್ಲಿ 2,000 ರೂಪಾಯಿ ನಮಗೆ ಲಾಭ ಆಯಿತು ಅಥವಾ ಗೈನ್ ಆಯಿತು. ಆ ಗೈನನ್ನು ನಾವೇನು ಮಾಡ್ತೇವೆ, ಕ್ರೆಡಿಟ್ನಲ್ಲಿ ಬರಿತೇವೆ. ಲಾಭ ಆದದನ್ನು ಅಥವಾ ನಮಗೆ ಗಳಿಸಿದ್ದನ್ನು ನಾವೆಲ್ಲವನ್ನು ಕೂಡ ಕ್ರೆಡಿಟ್ನಲ್ಲಿ ಬರಿತಾ ಹೋಗ್ತೇವೆ. ಅಂದರೆ ನಮ್ಮ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆದದನ್ನು ಮತ್ತು ನಮ್ಮ ಜವಾಬ್ದಾರಿ ಕಡಿಮೆ ಆದಾಗ ನಾವು ಅದನ್ನು ಕ್ರೆಡಿಟ್ನಲ್ಲಿ ಬರಿತಾ ಹೋಗ್ತೇವೆ. ಮೂರನೇದಾಗಿ ಬೈ ಅನ್ರೆಕಾರ್ಡೆಡ್ ಅಸೆಟ್ಸ್. ಯಾವುದಾದ್ರೂ ಒಂದು ಅಸೆಟ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆದ ನಂತರ ಯಾವುದಾದ್ರು ಒಂದು ಅಸೆಟನ್ನು ನಾವು ಪರ್ಚೇಸ್ ಮಾಡಿಟ್ಟಿದ್ರೆ ಅದು ಕಳೆದ ಅಕೌಂಟ್ಸ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿರ್ತಾರೆ. ಆ ಅಡ್ಜಸ್ಟ್ಮೆಂಟ್ನಲ್ಲಿ ಇದ್ದದನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರಿತೇವೆ. ಇದು ಭಾಳ ರ್ಯಾರ್ ಕೇಸ್, ಹೆಚ್ಚು ಕಡಿಮೆ ಯಾವತ್ತೂ ಇರುವುದಿಲ್ಲ. ಇದ್ದರೆ ನಾವು ಅದನ್ನು ರೆಕಾರ್ಡ್ ಮಾಡಬೇಕು. ಅದಾದ ನಂತರ ನಾವು ಅದನ್ನು ಟೋಟಲ್ ಮಾಡ್ತೇವೆ. ಟೋಟಲ್ ಆದ ನಂತರ ಈಗ ಒಂದು ವೇಳೆ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್ ಅಂತ, ಕ್ರೆಡಿಟ್ ಸೈಡಿನ ಅಂದರೆ ಗೈನ್ ಲಾಭ ಜಾಸ್ತಿ ಇದ್ದಾಗ, ಲಾಭಗಳು ಜಾಸ್ತಿ ಇದ್ದಾಗ ಅಥವಾ ಗೈನ್ ಗಳಿಸಿದ್ದು ಜಾಸ್ತಿ ಇದ್ದು ನಮಗೆ ಆಗಿರುವಂಥ ಲಾಸ್ ಕಡಿಮೆ ಇದ್ದಾಗ ನಾವು ಅದನ್ನು ಪ್ರಾಫಿಟ್ ಅಂತೇಳಿ ಕರಿತೇವೆ. ಆ ಬ್ಯಾಲೆನ್ಸನ್ನು ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅಂದರೆ ಅಲ್ಲಿ ಆಗಿರುವಂಥ ಲಾಭಾಂಶವನ್ನು ನಾವು ಪಾರ್ಟ್ನರ್ಗಳಿಗೆ, ಯಾಕೆಂತ ಹೇಳಿದರೆ ಇದು ಒಬ್ಬ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಇದ್ದಾಗಲೇ ಪ್ರಿಪೇರ್ ಮಾಡುವಂಥದ್ದು. ಅವನು ಹೋಗುವಾಗ ಅಸೆಟನ್ನು ರಿವ್ಯಾಲ್ಯೂ ಮಾಡಬೇಕಾಗಿರ್ತದೆ, ರೀಕನ್ಸ್ಟಿಟ್ಯೂಟ್ ಮಾಡ್ತೇವೆ. ಆ ಕಾರಣಕ್ಕಾಗಿ ಒಮ್ಮೆ ಎಷ್ಟು ನಮ್ಮ ಹತ್ರ ಆಸ್ತಿ ಇದೆ, ಎಷ್ಟು ಲಯಬಿಲಿಟಿಗಳಿದೆ ಅಂತ ಹೇಳೋದನ್ನು ಅದರ ಇನ್ಕ್ರೀಸ್ ಆದ ವ್ಯಾಲ್ಯೂ, ಡಿಕ್ರೀಸ್ ಆದ ಅಂದರೆ ಜಾಸ್ತಿ ಆದ ವ್ಯಾಲ್ಯೂ ಮತ್ತು ಕಡಿಮೆ ಆದ ವ್ಯಾಲ್ಯೂ ಇದನ್ನೆಲ್ಲವನ್ನು ಕೂಡ ಸೇರಿಸಿಕೊಂಡು ನಾವು ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೇವೆ. ಅಲ್ಲಿ ಬಂದಿರುವಂಥ ಲಾಭಾಂಶವನ್ನು, ಒಂದು ವೇಳೆ ಲಾಭಾಂಶ ಬಂತು ಅಂತೇಳಿ ಆಗಿದ್ರೆ ಅದನ್ನು ನಾವೇನು ಮಾಡ್ತೇವೆ, ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಇದು ಟೋಟಲ್ ಆಗಿ ಬಂದಿರುವಂಥ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ನಾವು ಇದನ್ನು ಕರಿತೇವೆ. ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಆ ಪಾರ್ಟ್ನರ್ಗಳ ರೇಷದ ಆಧಾರದಲ್ಲಿ ನಾವು ಅದನ್ನು ಹಂಚುತ್ತೇವೆ. ಇನ್ನರ್ ಕಾಲಮಲ್ಲಿ ನಾವು ಎಷ್ಟು ಜನ, 3 ಜನ ಪಾರ್ಟ್ನರ್ಸ್ ಇದ್ದರೆ 3 ಜನರಿಗೆ ಸಂಬಂಧಪಟ್ಟಾಗಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷದಲ್ಲಿ ನಾವು ಅದನ್ನು ಹಂಚುತ್ತೇವೆ. ಒಂದು ವೇಳೆ ಡೆಬಿಟ್ ಸೈಡ್ನ ಟೋಟಲ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ನ ಟೋಟಲ್ ಕಡಿಮೆ ಇದ್ದಾಗ, ವೆನ್ ದ ಡೆಬಿಟ್ ಸೈಡ್ ಟೋಟಲ್ ಈಸ್ ಮೋರ್ ದ್ಯಾನ್ ಕ್ರೆಡಿಟ್ ಸೈಡ್, ಇಟ್ ಮೀನ್ಸ್ ವೆನ್ ಎಕ್ಸ್ಪೆನ್ಸಸ್ ಈಸ್ ಎಕ್ಸೆಸ್ ದೆನ್ ಇನ್ಕಮ್. ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಇರ್ತದೆ ಯಾವುದಕ್ಕೆ, ಇನ್ಕಮಿಗೆ ಅಥವಾ ಗೈನಿಗೆ ಸಂಬಂಧಪಟ್ಟ ಹಾಗೆ, ಆವಾಗ ನಮಗೆ ಲಾಸ್ ಬರ್ತದೆ. ಆ ಲಾಸ್ಗಳನ್ನು ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಲಾಭ ಆಗಲಿ ನಷ್ಟ ಆಗಲಿ ಅದನ್ನು ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ನೆಟ್ ಇನ್ಕಮ್ ಅಥವಾ ನೆಟ್ ಪ್ರಾಫಿಟನ್ನು ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅಂತ ಡೆಬಿಟ್ ಸೈಡ್ನಲ್ಲಿ ಬರಿತೇವೆ, ಬಟ್ ಇದಕ್ಕೆ ಕ್ರೆಡಿಟ್ ಬ್ಯಾಲೆನ್ಸ್ ಅಂತೇಳಿ ಕರಿತೇವೆ. ಅದೇ ಕ್ರೆಡಿಟ್ ಸೈಡ್ನಲ್ಲಿ ನಾವು ಬ್ಯಾಲೆನ್ಸನ್ನು ಬರಿತೇವೆ ಅಂತ ಹೇಳಿದ್ರೆ ಅದು ಡೆಬಿಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೆಟ್ ಲಾಸ್.
ಇವುಗಳನ್ನು ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆ, ಪ್ಲೀಸ್ ಗೋ ಥ್ರೂ ಇಟ್. ಇದನ್ನೊಮ್ಮೆ ನೋಡ್ಕೊಳ್ಳಿ. ಟು ಅಸೆಟ್ಸ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಬರ್ತಿದ್ದೇನೆ. ಟು ಅಸೆಟ್ಸ್ ಅಕೌಂಟ್ ಡಿಪ್ರಿಸಿಯೇಷನ್ ಆದರೆ, ಟು ಲಯಬಿಲಿಟೀಸ್ ಅಕೌಂಟ್ ಲಯಬಿಲಿಟಿಗಳು ಇನ್ಕ್ರೀಸ್ ಆದರೆ, ಟು ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಡ್ಜಸ್ಟ್ಮೆಂಟ್ನಲ್ಲಿ ಹೇಳಿರ್ತಾರೆ ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಂತೇಳಿ. ಅದಾದ ನಂತರ ಕ್ರೆಡಿಟ್ ಸೈಡ್ನಲ್ಲಿ ಬೈ ಅಸೆಟ್ಸ್ ಅಕೌಂಟ್ ಅಪ್ರಿಸಿಯೇಷನ್ ಅಥವಾ ಇನ್ಕ್ರೀಸ್ ಆದರೆ, ಬೈ ಲಯಬಿಲಿಟೀಸ್ ಅಕೌಂಟ್ ಲಯಬಿಲಿಟಿಯ ವ್ಯಾಲ್ಯೂ ಡಿಕ್ರೀಸ್ ಆದರೆ, ನೆಕ್ಸ್ಟ್ ಬೈ ಅನ್ರೆಕಾರ್ಡೆಡ್ ಅಸೆಟ್ಸ್ ಅಕೌಂಟು ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಹೇಳಿರ್ತಾರೆ. ಆಮೇಲೆ ಅಲ್ಲಿ ಬಂದಿರೋದನ್ನು ಟೋಟಲ್ ಮಾಡಿ ನಾವೇನು ಮಾಡ್ತೇವೆ, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದು ಲಾಭ ಆಗಲಿ ನಷ್ಟ ಆಗಲಿ, ನಷ್ಟ ಅಥವಾ ಲಾಭ ಅಥವಾ ನಷ್ಟ ಎರಡನ್ನೂ ಕೂಡ ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೇವೆ. ಓಕೆ, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಸಂಬಂಧಪಟ್ಟಾಗಿರುವಂಥ ಫಾರ್ಮೆಟ್. ಮುಂದೆ ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡುವ ಫಾರ್ಮೆಟನ್ನು, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಟ್ಟಾಗಿರುವಂಥ ಫಾರ್ಮೆಟನ್ನು ಪ್ರಿಪೇರ್ ಮಾಡುವ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾನಿಲ್ಲಿ ಉದಾಹರಣೆಯಾಗಿ 3 ಜನ ಪಾರ್ಟ್ನರ್ಗಳ ಹೆಸರುಗಳನ್ನು ತಗೊಳ್ತೇನೆ. 3 ಜನ ಪಾರ್ಟ್ನರ್ಗಳ ಉದಾಹರಣೆಯನ್ನು ನಾನು ಇಲ್ಲಿ ತಗೊಳ್ತೇನೆ. ಓಕೆ, ಪರ್ಟಿಕ್ಯುಲರ್ಸ್ ಎ, ಬಿ ಆ್ಯಂಡ್ ಸಿ, ರುಪೀಸ್ ರುಪೀಸ್ ರುಪೀಸ್. ಕ್ರೆಡಿಟ್ ಸೈಡ್ನಲ್ಲಿ ಪರ್ಟಿಕ್ಯುಲರ್ಸ್ ಎ, ಬಿ ಆ್ಯಂಡ್ ಸಿ. ಇದು ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಓಕೆ, ಇಲ್ಲಿ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಸಿ ಅಂತೇಳಿ ತಗೊಳ್ಳುವ. ಎಕ್ಸಾಂಪಲ್ ಆಗಿ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಸಿ ಅಂತೇಳಿ ನಾವು ಅವನನ್ನು ಕನ್ಸಿಡರ್ ಮಾಡುವ. ಫಸ್ಟ್ ಆಫ್ ಆಲ್ ಈ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುವಂಥ ಐಟಮ್ಗಳು ಯಾವುದೆಲ್ಲ ಪಾರ್ಟ್ನರ್ಗಳಿಗೆ ಸಂಬಂಧಪಟ್ಟದ್ದು ಮಾತ್ರ. ಅಂದರೆ ಪಾರ್ಟ್ನರ್ಗಳು ಏನನ್ನೆಲ್ಲ ತೆಗೆದಿಟ್ಟಿದ್ದಾರೆ ಅಥವಾ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳು ಬಿಸ್ನೆಸ್ನಲ್ಲಿ ಇರ್ತದೆ, ಆ ವಿಷಯಗಳನ್ನು ಮಾತ್ರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಅದನ್ನು ಬರಿತೇವೆ. ಹೆಸರೇ ಹೇಳ್ತದೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ, ಒಬ್ಬ ಬಿಸ್ನೆಸ್ನಲ್ಲಿರುವಂಥ ಪಾಲು ಯಾರು ಹಾಕಿದ್ದಾನೆ, ಪಾಲುದಾರಿಕಾ ಬಿಸ್ನೆಸ್ನಲ್ಲಿ ಅಥವಾ ಒಂದು ವ್ಯವಹಾರದಲ್ಲಿ ಯಾರು ಬಿಸ್ನೆಸ್ಸಿಗೆ ದುಡ್ಡು ಹಾಕಿರ್ತಾನೆ ಅವನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ, ಅವನ ಪ್ರಾಫಿಟ್ ಆಗಿದ್ದಿರ್ಬೋದು, ರಿಸರ್ವ್ಸ್ ಆಗಿದ್ದಿರ್ಬೋದು, ಅಥವಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ಅಲ್ಲಿ ಬರುವಂಥ ಲಾಭ ಅಥವಾ ನಷ್ಟ ಆಗಿದ್ದಿರ್ಬೋದು, ಡ್ರಾಯಿಂಗ್ಸ್ ಆಗಿದ್ದಿರ್ಬೋದು, ಅವರ ಬಂಡವಾಳ ಆಗಿದ್ದಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಅಂದರೆ ಪಾರ್ಟ್ನರ್ಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರಿತಾ ಹೋಗ್ತೇವೆ. ಫಸ್ಟಿಗೆ ನಮಗೆ ಯಾವಾಗಲೂ ನಾವು ಬರೆಯುವಂಥದ್ದು ಮಾಮೂಲಿ ಏನು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕೊಟ್ಟಿರುವಂಥ ಪ್ರಾಬ್ಲಮಿನ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ ಅವರು. ಲಯಬಿಲಿಟಿ ಸೈಡ್ನಲ್ಲಿ ಹೇಳಿರ್ತಾರೆ ಕ್ಯಾಪಿಟಲ್ಸ್ ಅಂತೇಳಿ ಹೇಳಿರ್ತಾರೆ. ಅದನ್ನು ನಾವು ಬರಿತಾ ಹೋಗ್ತೇವೆ. ಇಲ್ಲಿ 3 ಜನ ಪಾರ್ಟ್ನರ್ಗಳಿಗೂ ಕೂಡ ನಾವು ಅದನ್ನು ಹಾಕ್ತಾ ಹೋಗ್ತೇವೆ. 3 ಜನ ಪಾರ್ಟ್ನರ್ಗಳನ್ನು ಇದನ್ನು ಕ್ಯಾಪಿಟಲ್ಸ್, ಇದು ಪಾರ್ಟ್ನರ್ಗಳ ಕ್ಯಾಪಿಟಲ್ಸ್. ಇಲ್ಲಿ ಎ, ಬಿ ಮತ್ತು ಸಿ ನೋಡಿ, ಇಲ್ಲಿ ಸಿ ರಿಟೈರ್ಮೆಂಟ್ ಆಗೋದಾದ್ರೂ ಅವನ ಬಂಡವಾಳವನ್ನು ನಾನು ಇಲ್ಲಿ ಬರೆದಿದ್ದೇನೆ. ಅಡ್ಮಿಷನ್ ಅಲ್ಲಾದರೆ ಏನು ಮಾಡ್ತೇವೆ ನಾವು, 2 ಜನ ಪಾರ್ಟ್ನರ್ಗಳನ್ನ ಮಾತ್ರ ಬರ್ತೇವೆ. ಯಾಕೆ, ಹೊಸ ಪಾರ್ಟ್ನರ್ ಇನ್ನು ಅಡ್ಮಿಟ್ ಆಗಬೇಕಷ್ಟೇ, ಇನ್ನು ಬಿಸ್ನೆಸ್ಸಿಗೆ ಬರಬೇಕಷ್ಟೇ. ಅವನು ಬರ್ತಾನೆ, ಬಂದಾಗ ಅವನು ಕ್ಯಾಪಿಟಲ್ನ ಕ್ಯಾಶಲ್ಲಿ ತರ್ತಾನೆ, ಹಾಗಾಗಿ ನಾವು ಕ್ಯಾಶ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಬಟ್ ಇದು ರಿಟೈರ್ಮೆಂಟ್ ಚಾಪ್ಟರ್ ಆಗಿದ್ದ ಕಾರಣ ಇಲ್ಲಿ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಇರುವಂಥ ಪಾರ್ಟ್ನರ್ ಬಿಟ್ಟು ಹೋಗುದು, ಹಾಗಾಗಿ ಅವನು ಇಷ್ಟವರೆಗೆ ಬಿಸ್ನೆಸ್ನಲ್ಲಿ ಇದ್ದ, ಹಾಗಾಗಿ ಅವನ ಬಂಡವಾಳವನ್ನು ನಾವು ಕಳೆದ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಂಟರ್ ಮಾಡಿರ್ತೇವೆ, ಅವನು ಎಷ್ಟು ಬಂಡವಾಳ ಹಾಕಿದ್ದಾನೆ ಅಂತೇಳಿ. ಅದನ್ನು ನಾವಿಲ್ಲಿ ಎಂಟರ್ ಮಾಡ್ತಾ ಹೋಗ್ತೇವೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅವನ ಕ್ಯಾಪಿಟಲ್ಸ್, 3 ಜನ ಪಾರ್ಟ್ನರ್ಗಳ ಕ್ಯಾಪಿಟಲ್ ನಾವು ಎಂಟರ್ ಮಾಡ್ತೇವೆ. ಅದಾದ ನಂತರ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತೇಳಿ ಕೂಡ ಕರಿತೇವೆ ನಾವು. ರಿಸರ್ವ್ ಫಂಡ್ ಅಂತೇಳಿ ಕೂಡ ಕರಿತೇವೆ. ಅಂದರೆ ಅವರು ಬಿಸ್ನೆಸ್ನಲ್ಲಿ ಹಂಚದೇ ಉಳಿದಿರುವಂಥದ್ದು ರಿಸರ್ವ್ಸ್ ಅಂತೇಳಿ. ಸ್ವಲ್ಪ ಏನು ಹೇಳ್ತೇವೆ ನಾವು, ಕೀಪ್ ಸಮ್ ಅಮೌಂಟ್ ಆಫ್ ಪ್ರಾಫಿಟ್ ಟು ದ ಫ್ಯೂಚರ್ ಪರ್ಪಸ್. ಬಿಸ್ನೆಸ್ನಲ್ಲಿ ಬಂದಿರುವಂಥ ಲಾಭಾಂಶವನ್ನು ಅವರು ಅದನ್ನು ಹಂಚಿಕೊಳ್ಳದೆ ತೆಗೆದಿಟ್ಟಿರ್ತಾರೆ, ರಿಸರ್ವ್ ಆಗಿ ದುಡ್ಡನ್ನು ತೆಗೆದಿಟ್ಟಿರ್ಕೊಳ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡಲಿಕ್ಕಾಗಿದ್ದಿರ್ಬೋದು, ಅಥವಾ ಏನೋ ಇನ್ನೊಂದು ಬ್ರಾಂಚನ್ನು ಓಪನ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಇನ್ನೂ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಲಿಕ್ಕಾಗಿದ್ದಿರ್ಬೋದು, ಅಥವಾ ಯಾವುದೋ ಒಂದು ಅಸೆಟ್ಸನ್ನು ಪರ್ಚೇಸ್ ಮಾಡಲಿಕ್ಕಾಗಿದ್ದಿರ್ಬೋದು. ಬೇರೆ ಬೇರೆ ಕಾರಣಗಳಿಂದ ಒಂದು ರಿಸರ್ವ್ಸ್ ಅಂತೇಳಿ ತೆಗೆದಿಟ್ಟಿರ್ತಾರೆ ಪಾರ್ಟ್ನರ್ಗಳು. ಅದು ಅವರ ಒಂದು
ಹಂಚದೆ ತೆಗೆದಿಟ್ಟಿರುವಂಥ ಪ್ರಾಫಿಟ್, ಅದನ್ನು ನಾವೇನು ಮಾಡ್ತೇವೆ, ಅದು ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಏನು ರಿಟೈರ್ ಆಗ್ತಾನೆ ಅವನು ಇರುವಾಗಲೇ ರಿಸರ್ವ್ ಕ್ರಿಯೇಟ್ ಆಗಿದ್ದಿದ್ರೆ ಅದನ್ನು ನಾವು ಇಲ್ಲಿ ಕೊಡಬೇಕು. ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತೇಳಿ ನಾವು ಅದನ್ನು ಕರಿತೇವೆ. ಜನರಲ್ ರಿಸರ್ವ್ ಅಂತೇಳಿ ಹೇಳ್ತಾರೆ, ಅದನ್ನು ರಿಸರ್ವ್ ಫಂಡ್ ಅಂತೇಳಿಯೂ ಕೂಡ ಅದನ್ನು ಕರೀತಾರೆ. ಅದಾದ ನಂತರ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಪ್ರಾಬ್ಲಮ್ನಲ್ಲಿ ನಮಗೆ ಹೇಳಿರ್ತಾರೆ ಅಸೆಟ್ ಸೈಡ್ನಲ್ಲಿ ಅಥವಾ ಲಯಬಿಲಿಟಿ ಸೈಡ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಅಂತ ಹೇಳಿದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತೇಳಿ ನಾವು ಅದನ್ನು ಕರಿತೇವೆ. ಡಿಸ್ಟ್ರಿಬ್ಯೂಟ್ ಆಗದಿರುವಂಥ ಪ್ರಾಫಿಟ್, ಆ ಪ್ರಾಫಿಟ್ಗಳನ್ನು ಏನು ಮಾಡ್ತಾರೆ ಅದನ್ನು ನಾವು ಇಲ್ಲಿ ಕೊಡಬೇಕು. ಯಾಕೆಂತ ಹೇಳಿದ್ರೆ ಆ ಪ್ರಾಫಿಟ್ ಅವರು ತೆಗೆದಿಟ್ಟಿರುವಂಥದ್ದು ಒಬ್ಬ ಪಾರ್ಟ್ನರ್, ಆ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಇರುವಾಗಲೇ. ಆ ಕಾರಣಕ್ಕಾಗಿ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು 3 ಜನ ಪಾರ್ಟ್ನರ್ಗಳು ಕೂಡ ಹಂಚಬೇಕು. ಪ್ರಾಫಿಟನ್ನು ನಾವು ಕ್ರೆಡಿಟ್ ಸೈಡ್ನಲ್ಲೇ ಹಂಚುತ್ತೇವೆ, ಪ್ರಾಫಿಟನ್ನು ನಾವು ಕ್ರೆಡಿಟ್ ಸೈಡ್ನಲ್ಲೇ ಹಂಚುತ್ತೇವೆ. ಲಾಸನ್ನು ಡೆಬಿಟ್ ಸೈಡ್ನಲ್ಲಿ ನಾವು ಅದನ್ನು ಹಂಚುತ್ತೇವೆ ಮತ್ತು ಹೇಳ್ತೇನೆ ನಾನು. ನೆಕ್ಸ್ಟ್ ಅದಾದ ನಂತರ ರಿವ್ಯಾಲ್ಯುವೇಷನ್ ಅಕೌಂಟು, ಬೈ ರಿವ್ಯಾಲ್ಯುವೇಷನ್ ಅಕೌಂಟು, ಬೈ ರಿವ್ಯಾಲ್ಯುವೇಷನ್ ಅಕೌಂಟು. ಯಾಕೆ ಇಲ್ಲಿ ಬೈ ರಿವ್ಯಾಲ್ಯುವೇಷನ್ ಅಕೌಂಟು? ನಾವು ಈಗ ಏನು ಇದರ ಮೊದಲು ಪ್ರಿಪೇರ್ ಮಾಡಿರುವಂಥ ರಿವ್ಯಾಲ್ಯುವೇಷನ್ ಅಕೌಂಟ್ನಲ್ಲಿ ನಮಗೆ ಲಾಭಾಂಶ ಬಂತು ಅಂತೇಳಿ ಆಗಿದ್ರೆ ಡೆಬಿಟ್ ಸೈಡ್ನಲ್ಲಿ ನಾವು ಬರೆದಿದ್ದೇವೆ ಅದನ್ನು ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ. ನಮಗೆ ಬಂದಿರುವಂಥದ್ದು ಕ್ರೆಡಿಟ್ ಬ್ಯಾಲೆನ್ಸ್. ಓಕೆ, ಅದನ್ನು ಡೆಬಿಟ್ ಸೈಡ್ನಲ್ಲಿ ನಾವು ಬರೆದಿರ್ತೇವೆ. ಆ ಬ್ಯಾಲೆನ್ಸಲ್ಲಿ ಪ್ರಾಫಿಟ್ ಬರ್ತದೆ, ರಿವ್ಯಾಲ್ಯುವೇಷನ್ ಪ್ರಾಫಿಟ್ ಅಂತೇಳಿ ಕರಿತೇವೆ. ಆ ಪ್ರಾಫಿಟನ್ನು ನಾವು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ನಾವು ಅದನ್ನು ಬರಿತೇವೆ. ಯಾಕೆಂತ ಕೇಳಿದ್ರೆ ಅದು ಆ ಪಾರ್ಟ್ನರಿಗೆ ಸಂದಬೇಕಾದದ್ದು, ಆ ಪಾರ್ಟ್ನರ್ಗಳಿಗೆ ಹೋಗಬೇಕಾದಂಥ ಪ್ರಾಫಿಟ್. ಆ ಕಾರಣಕ್ಕಾಗಿ ಅದನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರೆದಿದ್ದೇವೆ. ಆಮೇಲೆ ಬೈ ಗುಡ್ವಿಲ್ ಅಕೌಂಟ್, ಬೈ ಗುಡ್ವಿಲ್ ಅಕೌಂಟ್. ಈ ಗುಡ್ವಿಲ್ ಅಕೌಂಟ್ನ ಬಗ್ಗೆ ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಕೇಳಿದರೆ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ನ ಬಗ್ಗೆ ಕಳೆದ ತರಗತಿಗಳಲ್ಲಿ ನಾವು ಮಾತಾಡಿದ್ದೇವೆ. 2 ಚಾಪ್ಟರ್ಗಳಿಂದ ನಾವು ಅದನ್ನು ಮಾತಾಡ್ತಾ ಇದ್ದೇವೆ. ಅಲ್ಲಿ ಪ್ರಾಬ್ಲಮ್ನಲ್ಲಿ ಯಾವ ರೀತಿ ಹೇಳಿರ್ತಾರೆ ಆ ರೀತಿಯಲ್ಲಿ ಅಂತ ಹೇಳಿದ್ರೆ ಗುಡ್ವಿಲ್ ಆಫ್ ದಿ ಫರ್ಮ್ ರೈಸ್ ಆಗಿದ್ದಿರ್ಬೋದು, ಅಥವಾ ಗುಡ್ವಿಲ್ ಕ್ರಿಯೇಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಆಗಿದ್ದಿರ್ಬೋದು, ಅಥವಾ ವಿದೌಟ್ ಓಪನ್ ದ ಗುಡ್ವಿಲ್ ಅಕೌಂಟ್ ಆಗಿದ್ದಿರ್ಬೋದು. ಅವರಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ಹೇಳಿದರೆ ಆ ರೀತಿಯ ಟ್ರೀಟ್ಮೆಂಟ್ಗಳಲ್ಲಿ ನಾವು ಗುಡ್ವಿಲನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡ್ತೇವೆ. ಬಟ್ ಇಲ್ಲಿ ಗೊತ್ತಾಗಲಿಕ್ಕೆ ಬೇಕಾಗಿ ಗುಡ್ವಿಲನ್ನು ಎಂಟರ್ ಮಾಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಬೈ ಗುಡ್ವಿಲ್ ಅಂತೇಳಿ ನಾವು ಅದನ್ನು ತಗೊಂಡಿದ್ದೇವೆ. ಓಕೆ, ಬೈ ಗುಡ್ವಿಲ್ ಅಕೌಂಟ್. ಓಕೆ, ಇನ್ನು ಡೆಬಿಟ್ ಸೈಡ್ನಲ್ಲಿ ಫಸ್ಟ್ ಆಫ್ ಆಲ್ ಬರೀಬೇಕಾದದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಂದರೆ ಲಾಸ್, ಅಕ್ಯುಮುಲೇಟೆಡ್ ಲಾಸ್ ಅಂತೇಳಿ ಕರಿತೇವೆ. ನಾವು ಕ್ರೆಡಿಟ್ ಸೈಡ್ನಲ್ಲಿ ಹಾಕಬೇಕಾದಂಥ ಅಮೌಂಟ್ಗಳನ್ನು ಹಾಕಿದ್ದೇವೆ. ಲಾಸ್ಟಿಗೆ ಗುಡ್ವಿಲ್ ಅಕೌಂಟನ್ನು ಕೂಡ ಹಾಕಿದ್ದೇವೆ. ಅದು ಟ್ರೀಟ್ಮೆಂಟ್ಗಳು ಹೇಗಿರ್ತವೆ ಅದೇ ರೀತಿ ಕೊಟ್ಟಿರುವಂಥ ಪ್ರಾಬ್ಲಮ್ನ ಟ್ರೀಟ್ಮೆಂಟ್ನಲ್ಲಿ ಹೇಗಿರ್ತದೆ ಆ ರೀತಿಯಲ್ಲಿ ನಾವು ಅದನ್ನು ಪೋಸ್ಟ್ ಮಾಡ್ತಾ ಹೋಗ್ತೇವೆ. ಇನ್ನು ನಾವು ಡೆಬಿಟ್ ಸೈಡ್ನಲ್ಲಿ ಹಾಕಬೇಕಾದಂಥ ಐಟಮ್ಗಳನ್ನು ನೋಡ್ತಾ ಹೋಗುವ. ಡೆಬಿಟ್ ಸೈಡ್ನಲ್ಲಿ ಫಸ್ಟಿಗೆ ಹಾಕಬೇಕಾದದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಂತ ಹೇಳಿದರೆ ಒಂದು ಫರ್ಮಿನಲ್ಲಿ ಆಗಿರುವಂಥ ಲಾಭಾಂಶವನ್ನು ನಾವು ಡೆಬಿಟ್ ಸೈಡ್ನಲ್ಲಿ ಹಾಕಿದ್ದೇವೆ, ಪ್ರಾಫಿಟನ್ನು ಕ್ರೆಡಿಟ್ ಸೈಡ್ನಲ್ಲಿ ಹಾಕಿದ್ದೇವೆ. ಅದೇ ಡೆಬಿಟ್ ಸೈಡ್ನಲ್ಲಿ ನಾವು ಹಾಕಬೇಕಾಗಿರುವಂಥದ್ದು ಫರ್ಮಿಗೆ ಆಗಿರುವಂಥ ಲಾಸನ್ನು, ಫರ್ಮಿನಲ್ಲಿ ಇರುವಂಥ ಲಾಸನ್ನು ಅಂದರೆ ಕೊಟ್ಟಿರುವಂಥ ಪ್ರಾಬ್ಲಮಿನ ಬ್ಯಾಲೆನ್ಸ್ ಶೀಟಿನಲ್ಲಿ ಅಸೆಟ್ ಸೈಡ್ನಲ್ಲಿ ಆ ಲಾಸನ್ನು ಹೇಳಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಅದು ಪಾರ್ಟ್ನರ್ಗಳು ಬಿಸ್ನೆಸ್ಸಿಗೆ ಕೊಡಬೇಕಾಗಿರುವಂಥದ್ದು. ಪ್ರಾಫಿಟ್ ಆದಾಗ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರುವಂಥದ್ದು. ಅದೇ ಇಲ್ಲಿ ಆಗಿರುವಂಥ ಲಾಸನ್ನು ಪಾರ್ಟ್ನರ್ಸ್, ಅಲ್ಲಿ ಆಗಿರುವಂಥ ಲಾಸ್ಗಳನ್ನು ಪಾರ್ಟ್ನರ್ಸ್ ಬಿಸ್ನೆಸ್ಗೆ ಕೊಡಬೇಕು. ಆ ಕಾರಣಕ್ಕಾಗಿ ನಾವು ಅದನ್ನು ಡೆಬಿಟ್ ಸೈಡಿಗೆ ಹಾಕ್ತೇವೆ. ಯಾಕೆಂತ ಹೇಳಿದರೆ ಡೆಬಿಟ್ ಸೈಡ್ ಅಂತ ಹೇಳಿದರೆ ಪಾರ್ಟ್ನರ್ಗಳು ಕೊಡಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿ ನಾವು ಅದನ್ನು ಡೆಬಿಟ್ ಸೈಡ್ನಲ್ಲಿ ಹಾಕಿದ್ದೇವೆ. ನೆಕ್ಸ್ಟ್ ನಮಗೆ ನೋಡಲಿಕ್ಕಿರುವಂಥ ಐಟಮ್ ಡೆಬಿಟ್ ಸೈಡ್ನಲ್ಲಿ ಟು ರಿವ್ಯಾಲ್ಯುವೇಷನ್ ಅಕೌಂಟ್, ಟು ರಿವ್ಯಾಲ್ಯುವೇಷನ್ ಅಕೌಂಟು. ಇದು ಏನಿದು ರಿವ್ಯಾಲ್ಯುವೇಷನ್ ಅಕೌಂಟು? ಕ್ರೆಡಿಟ್ ಸೈಡ್ನಲ್ಲೂ ಬರೆದಿದ್ದೇನೆ ನಾನು ರಿವ್ಯಾಲ್ಯುವೇಷನ್ ಅಕೌಂಟ್ ಅಂತೇಳಿ. ರಿವ್ಯಾಲ್ಯುವೇಷನ್ ಅಕೌಂಟ್ನಲ್ಲಿ ಪ್ರಾಫಿಟ್ ಬಂದಿದ್ದಾಗ ನಾವು ಅದನ್ನು ಕ್ರೆಡಿಟ್ನಲ್ಲಿ ಹಾಕ್ತಾ ಹೋಗ್ತೇವೆ. ಅದೇ ರಿವ್ಯಾಲ್ಯುವೇಷನ್ ಅಕೌಂಟ್ನಲ್ಲಿ ಲಾಸ್ ಬಂದಾಗ ಅಂತ ಹೇಳಿದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಅಂತೇಳಿ ನಾವು ಅದನ್ನು ಡೆಬಿಟ್ ಬ್ಯಾಲೆನ್ಸ್ ಅಂತೇಳಿ ಕರಿತೇವೆ. ಬಟ್ ಅದನ್ನು ನಾವು ಬರೆಯುವಂಥದ್ದು ಕ್ರೆಡಿಟ್ ಸೈಡ್ನಲ್ಲಿ ಬರಿತೇವೆ. ಆ ಒಂದು ಲಾಸನ್ನು ನಾವು ಡೆಬಿಟ್ ಸೈಡ್ನಲ್ಲಿ ಎಂಟರ್ ಮಾಡ್ತಾ ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ಫರ್ಮಿಗೆ ಆಗಿರುವಂಥ ಲಾಸ್ ಅದನ್ನು ಪಾರ್ಟ್ನರ್ಗಳು ತುಂಬಬೇಕು. ಇಲ್ಲಿ ರಿಟೈರ್ಮೆಂಟ್ ಅಂತ ಆಗುವಂಥ ಪಾರ್ಟ್ನರಿಗೂ ಕೂಡ ನಾನು ಅದನ್ನು ಎಂಟರ್ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಬಿಸ್ನೆಸ್ ಈ ರಿವ್ಯಾಲ್ಯುವೇಷನ್ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವಾಗ ಪ್ರಿಪೇರ್ ಮಾಡೋದು? ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗುವ ಮೊದಲು. ಆ ಕಾರಣಕ್ಕಾಗಿ ಲಾಸನ್ನು ಕ್ರೆಡಿಟ್ ಸೈಡ್ನಲ್ಲಿ ಬರೆದಿದ್ದೇನೆ. ಆಮೇಲೆ ಟು ಗುಡ್ವಿಲ್ ಅಂತೇಳಿ ಬರಿತೇನೆ ನಾನು, ಟು ಗುಡ್ವಿಲ್ ಅಕೌಂಟು. ಏನಿದು ಗುಡ್ವಿಲ್ ಅಕೌಂಟು? ಒಂದು ವೇಳೆ ಬಿಸ್ನೆಸ್ನಲ್ಲಿ ಟ್ರೀಟ್ಮೆಂಟ್ಗಳನ್ನು ಫರ್ಮಲ್ಲಿ ಹೇಳಿರ್ತಾರೆ, ಪ್ರಾಬ್ಲಮಲ್ಲಿ ಹೇಳಿರ್ತಾರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ. ಗುಡ್ವಿಲ್ ಒಂದು ವೇಳೆ ಟು ದ ಕ್ರಿಯೇಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್ಸ್
ಆ್ಯಂಡ್ ಅದೇನು ವಿಡ್ರಾನ್ ಅಥವಾ ರಿಟರ್ನ್ ಆಫ್ ಅಂತೇಳಿ ಹೇಳಿ ಆಗಿದ್ದರೆ ನಾವು ಅದನ್ನು ಡೆಬಿಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ರಿಟರ್ನ್ ಆಫ್ ಆಗಿದ್ದರೆ ನಾವು ಅದನ್ನು ಡೆಬಿಟಲ್ಲಿ ಬರಿತೇವೆ. ಹಾಗಾಗಿ ಅದು ಯಾವ ರೀತಿ ಟ್ರೀಟ್ಮೆಂಟ್ ಹೇಳಿದರೆ ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ತೇವೆ. ಓಕೆ, ನೆಕ್ಸ್ಟ್ ಲಾಸ್ಟಿಗೆ ನಮಗೆ ಬರೀಲಿಕ್ಕಿರುವಂಥದ್ದು ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್. ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟು ಇದು ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೆ ಕೊಡಬೇಕಾಗಿರುವಂಥದ್ದು. ಬಿಕಾಸ್ ಆ ಪಾರ್ಟ್ನರ್ ಬಿಸ್ನೆಸ್ನನ್ನು ಬಿಟ್ಟು ಹೋಗ್ತಾನೆ, ಈಸ್ ರಿಟೈರಿಂಗ್ ಫ್ರಮ್ ದ ಬಿಸ್ನೆಸ್. ಆಗಿದ್ದಾಗ ಅವನಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುವಂಥ ಬ್ಯಾಲೆನ್ಸನ್ನು ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದನ್ನು ಕೂಡ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಹೇಳಿರ್ತಾರೆ ಹೇಗೆ ನೀವು ಕೊಡಬೇಕು ಅಂತೇಳಿ. ಒಂದು ವೇಳೆ ಏನು ಮಾಹಿತಿ ಹೇಳಲಿಲ್ಲ ಅಂತೇಳಿ ಆಗಿದ್ರೆ ನಾವು ಅದನ್ನು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದೇ ನೀವು ಇಮಿಡಿಯೇಟ್ ಆಗಿ ಕೊಡಿ ಅಥವಾ ನೀವು ಕೂಡಲೇ ಆ ದುಡ್ಡನ್ನು ಕೊಡಿ ಅಂತ ಹೇಳಿದರೆ ನಾವು ಅದನ್ನು ಟು ಕ್ಯಾಶ್ ಅಥವಾ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಬರಿತೇವೆ. ಟು ಕ್ಯಾಶ್ ಅಥವಾ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಬರಿತೇವೆ. ಅಂತ ಹೇಳಿದರೆ ಅವರು ಯಾವ ರೀತಿ ಹೇಳಿದರೆ ಆ ರೀತಿಯಲ್ಲಿ ನಾವು ಅದನ್ನು ಕೊಡ್ತೇವೆ. ಒಂದಾ ಲೋನಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಟು ಕ್ಯಾಶ್ ಅಥವಾ ಬ್ಯಾಂಕಿನ ಆಧಾರದಲ್ಲಿ ನೀವು ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಿ ಅಂತೇಳಿ ಹೇಳ್ತಾರೆ. ಹಾಗಿದ್ದಾಗ ನಾವೇನು ಮಾಡ್ತೇವೆ, ಅದನ್ನು ಅವ್ರು ಯಾವ ರೀತಿ ಹೇಳಿರ್ತಾರೆ ಆ ರೀತಿಯಲ್ಲಿ ನಾವು ಅದನ್ನು ಕೊಡ್ತೇವೆ. ನೆಕ್ಸ್ಟ್ ಫೈನಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಟೋಟಲ್ ಮಾಡ್ತೇವೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಟೋಟಲ್ ಮಾಡ್ತೇವೆ. ಟೋಟಲ್ ಮಾಡಿ ಆದ ನಂತರ ರಿಮೈನಿಂಗ್ ಪಾರ್ಟ್ನರ್ಸಿನ ಬ್ಯಾಲೆನ್ಸನ್ನು ನಾವು ರಿಮೈನಿಂಗ್ ಪಾರ್ಟ್ನರ್ಗಳು ಈ ಎಲ್ಲ ಟೋಟಲನ್ನು ಮಾಡಿ ಆದ ನಂತರ ಡೆಬಿಟ್ನಲ್ಲಿರುವಂಥ ಎಲ್ಲ ಐಟಮ್ಗಳನ್ನು ಮೈನಸ್ ಮಾಡಿ ಉಳಿದಿರುವಂಥ ಬ್ಯಾಲೆನ್ಸನ್ನು ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೇವೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿದ್ರೆ ಏನು ಕ್ಯಾರಿ ಡೌನ್? ಅದೆಲ್ಲಿಗೆ ಹೋಗುತ್ತೆ? ನಾವು ಪ್ರಿಪೇರ್ ಮಾಡುವಂಥ ಹೊಸ ಬ್ಯಾಲೆನ್ಸ್ ಶೀಟಿಗೆ ಅದು ಹೋಗ್ತದೆ. ನ್ಯೂ ಬ್ಯಾಲೆನ್ಸ್ ಶೀಟ್ ಏನು ನಾವು ಪ್ರಿಪೇರ್ ಮಾಡ್ತೇವೆ, ಹೊಸ ಬ್ಯಾಲೆನ್ಸ್ ಶೀಟ್, ಅಲ್ಲಿಗೆ ಈ ಬ್ಯಾಲೆನ್ಸ್ಗಳು ಹೋಗ್ತದೆ. ಈ ರಿಮೈನಿಂಗ್ ಉಳಿದಿರುವಂಥ ಇಬ್ಬರು ಪಾರ್ಟ್ನರ್ನ ಬ್ಯಾಲೆನ್ಸ್, ಅದರ ಜೊತೆಗೆ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ನ ಲೋನು ಕೂಡ, ಅದು ಕೂಡ ಲೈಬಿಲಿಟಿ ಸೈಡಿಗೆ ಹೋಗ್ತದೆ. ಕ್ಯಾಶ್ ಮತ್ತು ಬ್ಯಾಂಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಆಗಿದ್ರೆ ಅದು ಕ್ಯಾಶನ್ನು ಇಮಿಡಿಯೇಟ್ ಆಗಿ ಕೊಡಿ, ಬ್ಯಾಂಕಿನಿಂದ ಇಮಿಡಿಯೇಟ್ ಆಗಿ ಕೊಡಿ ಅಂತ ಹೇಳಿದರೆ ಕ್ಯಾಶ್ ಅಟ್ ಬ್ಯಾಂಕ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಮೈನಸ್ ಮಾಡಿ ನಾವು ಬರೆದ್ರೆ ಸಾಕಾಗತ್ತೆ. ಬಟ್ ಟೋಟಲ್ ಆಗಿ ಇದು ಎಲ್ಲವೂ ಕೂಡ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರ್ತದೆ. ಈ ಬ್ಯಾಲೆನ್ಸಿಂಗ್ ಫಿಗರ್ಗಳನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಟ್ಟಾಗಿರುವಂಥ ಫಾರ್ಮ್ಯಾಟ್. ಕಡೆಯದಾಗಿ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಲಿಕ್ಕಿರುವಂಥದ್ದು ನ್ಯೂ ಬ್ಯಾಲೆನ್ಸ್ ಶೀಟ್. ಹೊಸ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕು. ಅಂದರೆ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದ ನಂತರ ಉಳಿದಿರುವಂಥ ಪಾರ್ಟ್ನರ್ಗಳು ಅವರಿಗೆ ಏನೆಲ್ಲ ಬಿಸ್ನೆಸ್ನಲ್ಲಿರುವಂಥ ಆಸ್ತಿಗಳು ಮತ್ತು ಲಯಬಿಲಿಟಿಗಳ ಬಗ್ಗೆ ಅದನ್ನು ನಾವು ಇಲ್ಲಿ ಬರಿತಾ ಹೋಗ್ತೇವೆ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್, liability side, liabilities rupees, assets rupees. So liability ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಆನ್ ಅಕೌಂಟ್. ಇಲ್ಲಿ ಅಕೌಂಟ್ ಅಂತೇಳಿ ಬರೀಲಿಕ್ಕಿಲ್ಲ ಅಥವಾ ಟು ಅಥವಾ ಬೈ ಅಂತೇಳಿ ಬರೀಲಿಕ್ಕಿಲ್ಲ. ಬಿಕಾಸ್ ಇಟ್ ಇಸ್ ಅ ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ ಆಗಿರ್ತದೆ. ಈ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋದು ಫಸ್ಟ್ ಆಫ್ ಆಲ್ ನಾವು ಅಸೆಟ್ಸನ್ನು ಬರಿತಾ ಹೋಗುವ. ಅಸೆಟ್ ಸೈಡ್ನಲ್ಲಿ ಅಸೆಟ್ಸ್ ಪ್ರಾಬ್ಲಮ್ನಲ್ಲಿ ಹೇಳಿರ್ತಾರೆ ನಮಗೆ ಕ್ಯಾಶ್ ಆರ್ ಬ್ಯಾಂಕ್, ಹೇಗೆ ಹೇಳಿರ್ತಾರೆ ಹಾಗೆ ಕ್ಯಾಶ್ ಆರ್ ಬ್ಯಾಂಕ್ ಎಷ್ಟು ಹೇಳಿರ್ತಾರೆ ಅಷ್ಟು. ಅದಾದ ನಂತರ ಸನ್ರಿ ಡೆಟಾರ್ಸ್ ಇನ್ನರ್ ಕಾಲಮಲ್ಲಿ ಹಾಕ್ತೇವೆ. ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ, ಎಲ್ಲ ಸರ್ತಿ ಅಲ್ಲ, ಕೆಲವೊಮ್ಮೆ ಡೆಟಾರ್ಸನ್ನು ನಾವು ಇನ್ನರ್ ಕಾಲಮಲ್ಲಿ ಹಾಕ್ತೇವೆ. ಆಮೇಲೆ ಲೆಸ್ PBD, ಪ್ರೊವಿಷನ್ ಫಾರ್ ಡೌಟ್ಫುಲ್ ಬ್ಯಾಡ್ ಡೆಟ್ ಅಥವಾ PDD, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಥವಾ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಇವುಗಳನ್ನು ನಾವು ಡೌಟ್ಫುಲ್ ಡೆಟ್ ಅಥವಾ ಬ್ಯಾಡ್ ಡೆಟ್ ಇವುಗಳನ್ನು ಮೈನಸ್ ಮಾಡಿ ಔಟರ್ ಕಾಲಮಲ್ಲಿ ಫೈನಲ್ ಅಮೌಂಟನ್ನು ಹಾಕ್ತೇವೆ. ಮೆಷಿನರಿ ಇನ್ನರ್ ಕಾಲಮಲ್ಲಿ ಹಾಕ್ತೇವೆ. ಲೆಸ್ ಡಿಪ್ರಿಸಿಯೇಷನ್ ಇದ್ದರೆ ಡಿಪ್ರಿಸಿಯೇಷನ್ನ ಮೈನಸ್ ಮಾಡ್ತೇವೆ. ಅಪ್ರಿಸಿಯೇಷನ್ ಆಗಿದ್ದರೆ ಅದನ್ನು ಆ್ಯಡ್ ಮಾಡ್ತೇವೆ. ಮೈನಸ್ ಡಿಪ್ರಿಸಿಯೇಷನ್ ಪ್ಲಸ್ ಅಪ್ರಿಸಿಯೇಷನ್ ಇದ್ರೆ ಆ್ಯಡ್ ಮಾಡ್ತೇವೆ, ಡಿಪ್ರಿಸಿಯೇಷನ್ ಇದ್ರೆ ಮೈನಸ್ ಮಾಡ್ತೇವೆ, ಫೈನಲ್ ಅಮೌಂಟ್ನಲ್ಲಿ ಹಾಕ್ತೇವೆ. ಈ ಎಲ್ಲ ಅಸೆಟ್ಗಳಿಗೆ ಸಂಬಂಧಪಟ್ಟಾಗಿ ಹೀಗೆ ಇರ್ತದೆ ಹೆಚ್ಚು ಕಡಿಮೆ. ಅದಾದ ನಂತರ ಸ್ಟಾಕ್ ಅದು ಏನಿಲ್ಲ ಅಂತ ಹೇಳಿದ್ರೆ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಹಾಕ್ತೇವೆ. ಆಮೇಲೆ ಫರ್ನಿಚರ್, ಆಮೇಲೆ ನೆಕ್ಸ್ಟ್
ಫರ್ನಿಚರ್. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಬಿಲ್ಸ್ ರಿಸಿವೇಬಲ್, ಬಿಲ್ಸ್ ರಿಸಿವೇಬಲ್ ಅಥವಾ ಟ್ರೇಡ್ ರಿಸಿವೇಬಲ್ ಅಂತೇಳಿ ಕರೀತಾರೆ, ಟ್ರೇಡ್ ರಿಸಿವೇಬಲ್. ಇವುಗಳ ಬಗ್ಗೆ ಅಡ್ಜಸ್ಟ್ಮೆಂಟ್ಗಳಿದ್ರೆ ನಾವು ಇನ್ನರ್ ಕಾಲಮಲ್ಲಿ ಆ ಅಡ್ಜಸ್ಟ್ಮೆಂಟ್ಗಳನ್ನು ಹಾಕಿ ನಾವು ಅದನ್ನು ಎಂಟರ್ ಮಾಡ್ತಾ ಹೋಗ್ತೇವೆ. ಅದಾದ ನಂತರ ನೆಕ್ಸ್ಟ್ ಬಿಲ್ಡಿಂಗ್ಸ್ ಇನ್ನರ್ ಕಾಲಮಲ್ಲಿ ಹೆಚ್ಚು ಕಡಿಮೆ ಇದಕ್ಕೆ ಇರುವಂಥದ್ದು ಅಪ್ರಿಸಿಯೇಷನ್ ಆಗಿ ಮ್ಯಾಕ್ಸಿಮಮ್ ಹೆಚ್ಚಿನ ಸಂದರ್ಭದಲ್ಲಿ ಅಪ್ರಿಸಿಯೇಷನ್ ಇರ್ತದೆ. ಆ ಅಪ್ರಿಸಿಯೇಷನನ್ನು ಆ್ಯಡ್ ಮಾಡಿ ನಾವು ಔಟರ್ ಕಾಲಮಲ್ಲಿ ಹಾಕ್ತೇವೆ. ಹೀಗೆ ಕೆಲವೆಲ್ಲ ಅಸೆಟ್ಗಳು ಮೋಟಾರ್ ಕಾರ್ ಆಗಿದ್ದಿರ್ಬೋದು ಅಥವಾ ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಳಾಗಿದ್ದಿರ್ಬೋದು. ಪ್ರೀಪೇಯ್ಡ್ ಇದ್ದರೆ ಮಾತ್ರ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಳು. ಆಮೇಲೆ ಗುಡ್ವಿಲ್ ತೋರಿಸಿ ಅಂತ ಹೇಳಿದರೆ ಇರುವುದಿಲ್ಲ, ಹೆಚ್ಚು ಕಡಿಮೆ ಗುಡ್ವಿಲ್ನ ಬಗ್ಗೆ ನಾನು ಹೇಳೋದು ಮಾತ್ರ, ಅದನ್ನು ಬರಲಿಕ್ಕೆ ಹೋಗುದು. ಗುಡ್ವಿಲ್ನ ಬಗ್ಗೆ ಹೇಳಿದ್ರು ಅಂತೇಳಿ ನಾವು ಅದರಲ್ಲಿ ಎಂಟ್ರ್ ಮಾಡ್ತೇವೆ ಇದ್ರೆ ಮಾತ್ರ. ಆಮೇಲೆ ಕೆಲವೊಂದು ಕೇಸ್ಗಳಲ್ಲಿ ಇರ್ತದೆ, ಹೆಚ್ಚು ಕಡಿಮೆ ಯಾವ ಕೇಸ್ಗಳಲ್ಲಿ ಇರುವುದಿಲ್ಲ ಅಕಾರ್ಡಿಂಗ್ ಟು ದ NCERT ಬುಕ್ಕಿನ ಪ್ರಕಾರದಲ್ಲಿ. ಸೊ ಇದೆಲ್ಲ ಅಸೆಟ್ ಸೈಡಲ್ಲಿ ಬರುವಂಥದ್ದು ಮ್ಯಾಕ್ಸಿಮಮ್ ನಾನು ಬರೆದಿದ್ದೇನೆ. ಇನ್ನು ಕೆಲವಾಗಿ ಉಳಿದಿರುವಂಥ ಮೋಟಾರ್ ಕಾರ್ ಆಗಿದ್ದಿರ್ಬೋದು, ಮೋಟಾರ್ ವೆಹಿಕಲ್ ಆಗಿದ್ದಿರ್ಬೋದು. ಸೊ ತುಂಬ ಬೇರೆ ಬೇರೆ ಐಟಮ್ಗಳು ಇರ್ತವೆ. ಅವುಗಳನ್ನೆಲ್ಲವನ್ನು ಕೂಡ ನಾವೇನು ಅಸೆಟ್ ಸೈಡ್ನಲ್ಲಿ ಬರಿತಾ ಹೋಗ್ತೇವೆ. ಅದರ ಜೊತೆಗೆ ಲಯಬಿಲಿಟಿ ಸೈಡ್ನಲ್ಲಿ ಕ್ರೆಡಿಟಾರ್ಸ್ ಇದ್ದರೆ ಅದನ್ನು ಬರಿತೇವೆ. ಆಮೇಲೆ ಬಿಲ್ಸ್ ಪೇಯಬಲ್ ಅಥವಾ ಟ್ರೇಡ್ ಪೇಯಬಲ್ಸ್, ಅದನ್ನು ಕೂಡ ಬರಿತೇವೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ದರೆ ರಿಟೈರ್ಮೆಂಟ್ ಆಗುವಾಗ ಹೆಚ್ಚು ಕಡಿಮೆ ಅದು ಕ್ಲೋಸ್ ಆಗುತ್ತೆ, ಆದರೂ ಕೂಡ ಬ್ಯಾಂಕ್ ಓವರ್ ಡ್ರಾಫ್ಟ್. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಇದು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್. ಒಂದು ವೇಳೆ ರಿಟೈರಿಂಗ್ ಪಾರ್ಟ್ನರ್ನ ಬ್ಯಾಲೆನ್ಸನ್ನು ಲೋನ್ನ ಮುಖಾಂತರ ಕೊಡಿ ಅಂತೇಳಿ ಆಗಿದ್ರೆ ಅವನ ಲೋನ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಗಳು ಇದ್ದರೆ ಅವುಗಳನ್ನು ಕೂಡ ಲಯಬಿಲಿಟಿ ಸೈಡ್ನಲ್ಲಿ ನಾವು ಅದನ್ನು ಪೋಸ್ಟ್ ಮಾಡ್ತಾ ಹೋಗ್ತೇವೆ. ಫೈನಲಿ ಕ್ಯಾಪಿಟಲ್ಸ್. ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದ ನಂತರ ಬಿಸ್ನೆಸ್ನಲ್ಲಿ ಉಳಿದಿರುವಂಥ ಕ್ಯಾಪಿಟಲ್, ನಾನು ಆಗದ ಎಕ್ಸಾಂಪಲ್ನ ಪ್ರಕಾರ ಎ ಮತ್ತು ಬಿ ಉಳಿದಿರ್ತಾರೆ. ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರೆ ಸಿ ಆಗಿರ್ತಾನೆ, ಅವನದನ್ನು ನಾವು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿರ್ತೇವೆ. ಬಟ್ ಇಲ್ಲಿ ಕ್ಯಾಪಿಟಲ್ಸ್ ಉಳಿದಿರುವಂಥದ್ದು ಎ ಮತ್ತು ಬಿ, ಹಾಗಾಗಿ ಅವರ ಕ್ಯಾಪಿಟಲ್ ಅಕೌಂಟನ್ನು ನಾವು ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡ್ನಲ್ಲಿ ನಾವು ಅದನ್ನು ಹಾಕ್ತೇವೆ. ಆಮೇಲೆ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ನಮಗೆ ಟ್ಯಾಲಿ ಬರ್ತದೆ. ಸೊ ಇದು ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಾಗೆ ನ್ಯೂ ಬ್ಯಾಲೆನ್ಸ್ ಶೀಟ್, ಹೊಸ ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಾಗಿರುವಂಥ ಫಾರ್ಮ್ಯಾಟ್. ಇದಿಷ್ಟು ಯಾಕೆ ಪ್ರಿಪೇರ್ ಮಾಡಿದ್ದೇವೆ ಅಂತ ಕೇಳಿದರೆ ನಿಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತ ಹೇಳುವ ಕಾರಣಕ್ಕಾಗಿ ಈ ಫಾರ್ಮ್ಯಾಟ್ಗಳನ್ನು ನಾವು 3 ಟೋಟಲ್ ಆಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡಿದ್ದೇವೆ. ಓಕೆ, ಮುಂದಿನ ತರಗತಿಯಲ್ಲಿ 12 ಮಾರ್ಕಿಗೆ ಸಂಬಂಧಪಟ್ಟಾಗಿರುವಂಥ ಪ್ರಾಬ್ಲಮ್ಗಳನ್ನು ನೋಡ್ತಾ ಹೋಗುವ. ಥ್ಯಾಂಕ್ ಯು.